ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 16ನೇ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ನ ಕುರಿತಂತೆ ಬಿಜೆಪಿ ನಾಯಕರು ಏನು ಹೇಳ್ತಾರೆ? ನಮ್ಮ ಜೊತೆಗೆ ಉಡುಪಿ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್, ಈ ಬಾರಿ ಬಜೆಟ್ ಬಗ್ಗೆ ತಾವೇನು ಹೇಳ್ತೀರಿ? ಬಹುಶಃ ಈ ಬಜೆಟ್ನಲ್ಲಿ ನಮ್ಮ ಕರಾವಳಿಯ ಉಡುಪಿ ಜಿಲ್ಲೆಯನ್ನು ಸಂಪೂರ್ಣವಾಗಿ ಮರೆತಂತ ಕಾಣ್ತದೆ. ಉಡುಪಿ ಜಿಲ್ಲೆಗೆ ಯಾವುದೇ ಕರಾವಳಿಯ ಮೀನುಗಾರಿಕೆ ಇರ್ಬೋದು, ನಮ್ಮ ಮೆಡಿಕಲ್ ಕಾಲೇಜಿಗೆ, ಕೃಷಿ ಕಾಲೇಜಿಗೆ, ಅದೇ ರೀತಿ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯ ಒಂದು ಅಲ್ಲಿ ವಿಶೇಷವಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಮೆನ್ಷನನ್ನು ಕೂಡ ಮಾಡದೆ ಇವತ್ತು ಸಂಪೂರ್ಣವಾಗಿ ಕರಾವಳಿ ಜಿಲ್ಲೆಯನ್ನು ಇವತ್ತು ನಿರ್ಲಕ್ಷಿಸಿದಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಬಹುಶಃ ಈ ಬಜೆಟ್ನಲ್ಲಿ ಕೇವಲ ಒಂದು ಪುಸ್ತಕಕ್ಕೆ ಸೀಮಿತವಾಗಿ ಉಂಟು, ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಬಹುಶಃ ಜನರು ಈಗಾಗಲೇ ಬೇಸತ್ತು ಹೋಗಿದ್ದಾರೆ. ಜನರು ಇನ್ನಷ್ಟು ಇದರಿಂದ ಆತಂಕ ಒಳಪಟ್ಟಂತ ಆಗ್ತದೆ. ಯಾಕೆಂದರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಇರ್ಬೋದು, ಯಾವುದೇ ಶಿಕ್ಷಣಕ್ಕಿರ್ಬೋದು, ಯಾವುದೇ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಒತ್ತು ನೀಡುವಂಥ ಕೆಲಸ ಆಗಲಿಲ್ಲ. ಅದರಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಭಾಳಷ್ಟು ನಿರೀಕ್ಷೆ ಇದೆ. ಕರಾವಳಿಯ ಮೀನುಗಾರಿಕೆಗೆ ಕೂಡ ಇವತ್ತು ಸಂಪೂರ್ಣವಾಗಿ ₹1 ಅನುದಾನವನ್ನು ಡೀಸೆಲಿಗೆ ಸಬ್ಸಿಡಿಗೆ ಇರ್ಬೋದು, ಡಿಬಡಿ ಸಾಲಗಳಿಗೆ ಇರ್ಬೋದು, ಅದೇ ರೀತಿ ಮೀನುಗಾರರ ಬೇರೆ ಬೇರೆ ಮತ್ಸ್ಯಾಶ್ರಯಗಳಂಥ ಭಾಳಷ್ಟು ಯೋಜನೆಗಳ ಇವತ್ತು ಭಾಳಷ್ಟು ನಿರೀಕ್ಷೆಯಲ್ಲಿದ್ದರು. ಆ ರೀತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಕರಾವಳಿ ಭಾಗದ ಜನರನ್ನು ಇವತ್ತು ದೇವಸ್ಥಾನದ ಅಭಿವೃದ್ಧಿಗಿರ್ಬೋದು, ಟೂರಿಸಮಿಗಿರ್ಬೋದು, ಯಾವುದೇ ರೀತಿಯ ಅವಕಾಶಗಳನ್ನು ಇವತ್ತು ಬಜೆಟಲ್ಲಿ ಕಲ್ಪಿಸಲಿಲ್ಲ. ಅಲ್ಪಸಂಖ್ಯಾತರ ಒತ್ತಡಕ್ಕೆ ಏನಾದರೂ ಸರ್ಕಾರ ಮಣಿದಿದೆಯಾ ಅಂತ? ಯಾಕೆಂತಂದರೆ ಮುಸಲ್ಮಾನರಿಗೆ ಇವಾದರೆ 2A ಮತ್ತು 2Bಗೆ ಎಲ್ಲೋ ಒಂದು ಕಡೆ 2 ಕೋಟಿ ಕಾಮಗಾರಿಗಳಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು, ಮತ್ತು ಮುಸಲ್ಮಾನರಿಗೆ ಒಂದು ಸಾಕಷ್ಟು ಹೆಚ್ಚಿನದಾಗಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತಕ್ಕಂಥ ನಿಮ್ಮ ಬಿಜೆಪಿ ಶಾಸಕರ ಆರೋಪ. ಇವತ್ತು ಕಾಂಗ್ರೆಸ್ ಅಂದರೆ ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್ಸಿಗರು. ಯಾಕೆಂದರೆ ಇವತ್ತು ಅವರನ್ನು ನಂಬಿಕೊಂಡು ಇವರು ಜೀವನ ಸಾಗಿಸುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಅದರಿಂದಾಗಿ ಇವತ್ತು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ನಮ್ಮ ಗುತ್ತಿಗೆದಾರರಿಗೆ ನೀಡುವುದರ ಮೂಲಕ ಮತ್ತೊಮ್ಮೆ ನಾವು ಅಲ್ಪಸಂಖ್ಯಾತ ಪರವಾಗಿದ್ದರೆ ಇವತ್ತು ಅಲ್ಪಸಂಖ್ಯಾತರಿಗೆ ಗುತ್ತಿಗೆ ನೀಡುವ ಮೂಲಕ ಇನ್ನಷ್ಟು ಯಾವ ರೀತಿ ಅಲ್ಪಸಂಖ್ಯಾತರು ಇವತ್ತು ದೇಶ ವಿರೋಧಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಇವತ್ತು ಗುತ್ತಿಗೆದಾರರಾಗಿ ಕೂಡ ಅವರನ್ನು ಅಲ್ಲಿ ಬಳಸ್ಕೊಳ್ಳುವ ಮೂಲಕ ಇನ್ನಷ್ಟು ಕಳಪೆ ಕಾಮಗಾರಿಗೆ ಅವಕಾಶ ಕಲ್ಪಿಸಿದಂಥ ಈ ಸಿದ್ದರಾಮಯ್ಯ ಸರ್ಕಾರ ಆಗಿದೆ. ಮುಸಲ್ಮಾನ್ ಶಾಸಕರ ಒತ್ತಡಕ್ಕೆ ಸರ್ಕಾರ ಮಣಿದಿದೆ, ಸಿದ್ದರಾಮಯ್ಯ ಅವರು ಮಣಿದಿದ್ದಾರೆ ಆಗಿದ್ರೆ ಅದು ಹೇಳಿದಲ್ಲ, ಮುಸಲ್ಮಾನ್ ಶಾಸಕರು ಯಾವ್ದು ಅಗತ್ಯ ಉಂಟು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ದೇಶದ ವಿಚಾರ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾವುದು ಅನಾಗತ್ಯ ಯಾವುದುಂಟು ಅದರ ಬಗ್ಗೆ ಅವರು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಈ ತಮ್ಮ ಬಜೆಟ್ನಲ್ಲಿ ಕಡೆಗಣಿಸಿದ್ದಾರೆ ಅಂತಕ್ಕಂಥ ನೇರವಾದ ಆರೋಪ. ಒಂದು ಕಡೆ ಮೀನುಗಾರರ ಸಮಸ್ಯೆಗಳನ್ನು ಆಲಿಸಿಲ್ಲ, ಜೊತೆಗೆ ಮೀನುಗಾರಿಕೆಗೆ ಬೇಕಂತ ಡೀಸೆಲ್ ಸಬ್ಸಿಡಿ ಇರ್ಬೋದು, ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಮೀನುಗಾರರ ಬದುಕಿಗೆ ಯಾವುದೇ ರೀತಿಯ ವಿಶೇಷವಾದಂಥ ಯೋಜನೆಗಳನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮುಸಲ್ಮಾನ್ ಶಾಸಕರ ಸಮುದಾಯದ ಮುಖಂಡರ ಒತ್ತಡಕ್ಕೆ ಸಿದ್ದರಾಮಯ್ಯ ಅವರು ಮಣಿದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಅವರು ನೇರವಾಗಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 16ನೇ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ನ ಕುರಿತಂತೆ ಬಿಜೆಪಿ ನಾಯಕರು ಏನು ಹೇಳ್ತಾರೆ? ನಮ್ಮ ಜೊತೆಗೆ ಉಡುಪಿ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್, ಈ ಬಾರಿ ಬಜೆಟ್ ಬಗ್ಗೆ ತಾವೇನು ಹೇಳ್ತೀರಿ? ಬಹುಶಃ ಈ ಬಜೆಟ್ನಲ್ಲಿ ನಮ್ಮ ಕರಾವಳಿಯ ಉಡುಪಿ ಜಿಲ್ಲೆಯನ್ನು ಸಂಪೂರ್ಣವಾಗಿ ಮರೆತಂತ ಕಾಣ್ತದೆ. ಉಡುಪಿ ಜಿಲ್ಲೆಗೆ ಯಾವುದೇ ಕರಾವಳಿಯ ಮೀನುಗಾರಿಕೆ ಇರ್ಬೋದು, ನಮ್ಮ ಮೆಡಿಕಲ್ ಕಾಲೇಜಿಗೆ, ಕೃಷಿ ಕಾಲೇಜಿಗೆ, ಅದೇ ರೀತಿ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯ ಒಂದು ಅಲ್ಲಿ ವಿಶೇಷವಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಮೆನ್ಷನನ್ನು ಕೂಡ ಮಾಡದೆ ಇವತ್ತು ಸಂಪೂರ್ಣವಾಗಿ ಕರಾವಳಿ ಜಿಲ್ಲೆಯನ್ನು ಇವತ್ತು ನಿರ್ಲಕ್ಷಿಸಿದಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಬಹುಶಃ ಈ ಬಜೆಟ್ನಲ್ಲಿ ಕೇವಲ ಒಂದು ಪುಸ್ತಕಕ್ಕೆ ಸೀಮಿತವಾಗಿ ಉಂಟು, ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಬಹುಶಃ ಜನರು ಈಗಾಗಲೇ ಬೇಸತ್ತು ಹೋಗಿದ್ದಾರೆ. ಜನರು ಇನ್ನಷ್ಟು ಇದರಿಂದ ಆತಂಕ ಒಳಪಟ್ಟಂತ ಆಗ್ತದೆ. ಯಾಕೆಂದರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಇರ್ಬೋದು, ಯಾವುದೇ ಶಿಕ್ಷಣಕ್ಕಿರ್ಬೋದು, ಯಾವುದೇ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಒತ್ತು ನೀಡುವಂಥ ಕೆಲಸ ಆಗಲಿಲ್ಲ. ಅದರಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಭಾಳಷ್ಟು ನಿರೀಕ್ಷೆ ಇದೆ. ಕರಾವಳಿಯ ಮೀನುಗಾರಿಕೆಗೆ ಕೂಡ ಇವತ್ತು ಸಂಪೂರ್ಣವಾಗಿ ₹1 ಅನುದಾನವನ್ನು ಡೀಸೆಲಿಗೆ ಸಬ್ಸಿಡಿಗೆ ಇರ್ಬೋದು, ಡಿಬಡಿ ಸಾಲಗಳಿಗೆ ಇರ್ಬೋದು, ಅದೇ ರೀತಿ ಮೀನುಗಾರರ ಬೇರೆ ಬೇರೆ ಮತ್ಸ್ಯಾಶ್ರಯಗಳಂಥ ಭಾಳಷ್ಟು ಯೋಜನೆಗಳ ಇವತ್ತು ಭಾಳಷ್ಟು ನಿರೀಕ್ಷೆಯಲ್ಲಿದ್ದರು. ಆ ರೀತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಕರಾವಳಿ ಭಾಗದ ಜನರನ್ನು ಇವತ್ತು ದೇವಸ್ಥಾನದ ಅಭಿವೃದ್ಧಿಗಿರ್ಬೋದು, ಟೂರಿಸಮಿಗಿರ್ಬೋದು, ಯಾವುದೇ ರೀತಿಯ ಅವಕಾಶಗಳನ್ನು ಇವತ್ತು ಬಜೆಟಲ್ಲಿ ಕಲ್ಪಿಸಲಿಲ್ಲ. ಅಲ್ಪಸಂಖ್ಯಾತರ ಒತ್ತಡಕ್ಕೆ ಏನಾದರೂ ಸರ್ಕಾರ ಮಣಿದಿದೆಯಾ ಅಂತ? ಯಾಕೆಂತಂದರೆ ಮುಸಲ್ಮಾನರಿಗೆ ಇವಾದರೆ 2A ಮತ್ತು 2Bಗೆ ಎಲ್ಲೋ ಒಂದು ಕಡೆ 2 ಕೋಟಿ ಕಾಮಗಾರಿಗಳಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು, ಮತ್ತು ಮುಸಲ್ಮಾನರಿಗೆ ಒಂದು ಸಾಕಷ್ಟು ಹೆಚ್ಚಿನದಾಗಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತಕ್ಕಂಥ ನಿಮ್ಮ ಬಿಜೆಪಿ ಶಾಸಕರ ಆರೋಪ. ಇವತ್ತು ಕಾಂಗ್ರೆಸ್ ಅಂದರೆ ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್ಸಿಗರು. ಯಾಕೆಂದರೆ ಇವತ್ತು ಅವರನ್ನು ನಂಬಿಕೊಂಡು ಇವರು ಜೀವನ ಸಾಗಿಸುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಅದರಿಂದಾಗಿ ಇವತ್ತು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ನಮ್ಮ ಗುತ್ತಿಗೆದಾರರಿಗೆ ಅಲ್ಲಿ ನೀಡುವುದರ ಮೂಲಕ ಮತ್ತೊಮ್ಮೆ ನಾವು ಅಲ್ಪಸಂಖ್ಯಾತ ಪರವಾಗಿದ್ದರೆ ಇವತ್ತು ಅಲ್ಪಸಂಖ್ಯಾತರಿಗೆ ಗುತ್ತಿಗೆ ನೀಡುವ ಮೂಲಕ ಇನ್ನಷ್ಟು ಯಾವ
ಯಾವ ರೀತಿ ಅಲ್ಪಸಂಖ್ಯಾತರು ಇವತ್ತು ದೇಶ ವಿರೋಧಿಗಳಾಗಿ ಕೆಲಸ ಮಾಡ್ತಿದ್ದಾರೆ, ಬಹುಶಃ ಇವತ್ತು ಗುತ್ತಿಗೆದಾರರಾಗಿ ಕೂಡ ಅವರನ್ನು ಅಲ್ಲಿ ಬಳಸ್ಕೊಳ್ಳೋ ಮೂಲಕ ಇನ್ನಷ್ಟು ಕಳಪೆ ಕಾಮಗಾರಿಗೆ ಅವಕಾಶ ಕಲ್ಪಿಸಿದಂಥ ಈ ಸಿದ್ದರಾಮಯ್ಯ ಸರ್ಕಾರ ಆಗಿದೆ. ಮುಸಲ್ಮಾನ್ ಶಾಸಕರ ಒತ್ತಡಕ್ಕೆ ಸರ್ಕಾರ ಮಣಿದಿದೆ, ಸಿದ್ದರಾಮಯ್ಯ ಅವರು ಮಣಿದಿದ್ದಾರಾಗಿದ್ರೆ ಅದು ಹೇಳಿದಲ್ಲ, ಮುಸಲ್ಮಾನ್ ಶಾಸಕರು ಯಾವ್ದು ಅಗತ್ಯ ಉಂಟು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ, ದೇಶದ ವಿಚಾರ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಯಾವ್ದು ಅನಾಗತ್ಯ ಯಾವುದುಂಟು ಅದರ ಬಗ್ಗೆ ಅವರು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಈ ತಮ್ಮ ಬಜೆಟ್ನಲ್ಲಿ ಕಡೆಗಣಿಸಿದ್ದಾರೆ ಅಂತಕ್ಕಂಥ ನೇರವಾದ ಆರೋಪ. ಒಂದು ಕಡೆ ಮೀನುಗಾರರ ಸಮಸ್ಯೆಗಳನ್ನ ಆಲಿಸಿಲ್ಲ, ಜೊತೆಗೆ ಮೀನುಗಾರಿಕೆಗೆ ಬೇಕಂತ ಡೀಸೆಲ್ ಸಬ್ಸಿಡಿ ಇರ್ಬೋದು ಅಥವಾ ಮೀನುಗಾರಿಕೆ ಸಂಬಂಧಪಟ್ಟಂತೆ ಮೀನುಗಾರರ ಬದುಕಿಗೆ ಯಾವುದೇ ರೀತಿಯ ವಿಶೇಷವಾದಂಥ ಯೋಜನೆಗಳನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮುಸಲ್ಮಾನ್ ಶಾಸಕರ ಸಮುದಾಯದ ಮುಖಂಡರ ಒತ್ತಡಕ್ಕೆ ಸಿದ್ದರಾಮಯ್ಯ ಅವರು ಮಣಿದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಅವರು ನೇರವಾಗಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆ 16ನೇ ಬಜೆಟನ್ನು ಮಂಡಿಸಿದ್ದಾರೆ. ಬಜೆಟ್ನ ಕುರಿತಂತೆ ಬಿಜೆಪಿ ನಾಯಕರು ಏನು ಹೇಳ್ತಾರೆ? ನಮ್ಮ ಜೊತೆಗೆ ಉಡುಪಿ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್, ಈ ಬಾರಿ ಬಜೆಟ್ ಬಗ್ಗೆ ತಾವೇನು ಹೇಳ್ತೀರಿ? ಬಹುಶಃ ಈ ಬಜೆಟ್ನಲ್ಲಿ ನಮ್ಮ ಕರಾವಳಿಯ ಉಡುಪಿ ಜಿಲ್ಲೆಯನ್ನು ಸಂಪೂರ್ಣವಾಗಿ ಮರೆತಂತ ಕಾಣ್ತದೆ. ಉಡುಪಿ ಜಿಲ್ಲೆಗೆ ಯಾವುದೇ ಕರಾವಳಿಯ ಮೀನುಗಾರಿಕೆ ಇರ್ಬೋದು, ನಮ್ಮ ಮೆಡಿಕಲ್ ಕಾಲೇಜಿಗೆ, ಕೃಷಿ ಕಾಲೇಜಿಗೆ, ಅದೇ ರೀತಿ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯ ಒಂದು ಅಲ್ಲಿ ವಿಶೇಷವಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಮೆನ್ಷನನ್ನು ಕೂಡ ಮಾಡದೆ ಇವತ್ತು ಸಂಪೂರ್ಣವಾಗಿ ಕರಾವಳಿ ಜಿಲ್ಲೆಯನ್ನು ಇವತ್ತು ನಿರ್ಲಕ್ಷಿಸಿದಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಬಹುಶಃ ಈ ಬಜೆಟ್ನಲ್ಲಿ ಕೇವಲ ಒಂದು ಪುಸ್ತಕಕ್ಕೆ ಸೀಮಿತವಾಗಿ ಉಂಟು, ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಬಹುಶಃ ಜನರು ಈಗಾಗಲೇ ಬೇಸತ್ತು ಹೋಗಿದ್ದಾರೆ, ಜನರು ಇನ್ನಷ್ಟು ಇದರಿಂದ ಆತಂಕ ಒಳಪಟ್ಟಂತ ಆಗ್ತದೆ. ಯಾಕೆಂದರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಇರ್ಬೋದು, ಯಾವುದೇ ಶಿಕ್ಷಣಕ್ಕಿರ್ಬೋದು, ಯಾವುದೇ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಒತ್ತು ನೀಡುವಂಥ ಕೆಲಸ ಆಗಲಿಲ್ಲ. ಅದರಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಭಾಳಷ್ಟು ನಿರೀಕ್ಷೆ ಇದೆ. ಕರಾವಳಿಯ ಮೀನುಗಾರಿಕೆಗೆ ಕೂಡ ಇವತ್ತು ಸಂಪೂರ್ಣವಾಗಿ ಒಂದೇ ₹1 ಅನುದಾನವನ್ನು ಡೀಸೆಲಿಗೆ ಸಬ್ಸಿಡಿಗೆ ಇರ್ಬೋದು, ಡಿಬಡಿ ಸಾಲಗಳಿಗೆ ಇರ್ಬೋದು, ಅದೇ ರೀತಿ ಮೀನುಗಾರರ ಬೇರೆ ಬೇರೆ ಮತ್ಸ್ಯಾಶ್ರಯಗಳಂಥ ಭಾಳಷ್ಟು ಯೋಜನೆಗಳ ಇವತ್ತು ಭಾಳ ನಿರೀಕ್ಷೆಯಲ್ಲಿದ್ದರು. ಆ ರೀತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಕರಾವಳಿ ಭಾಗದ ಜನರನ್ನು ಇವತ್ತು ದೇವಸ್ಥಾನದ ಅಭಿವೃದ್ಧಿಗೆ ಇರ್ಬೋದು, ಟೂರಿಸಮಿಗೆ ಇರ್ಬೋದು, ಯಾವುದೇ ರೀತಿಯ ಅವಕಾಶಗಳನ್ನು ಇವತ್ತು ಬಜೆಟಲ್ಲಿ ಕಲ್ಪಿಸಲಿಲ್ಲ. ಅಲ್ಪಸಂಖ್ಯಾತರ ಒತ್ತಡಕ್ಕೆ ಏನಾದರೂ ಸರ್ಕಾರ ಮಣಿದಿದೆಯಾ ಅಂತ? ಯಾಕೆಂತಂದರೆ ಮುಸಲ್ಮಾನರಿಗೆ ಅಂದರೆ 2A ಮತ್ತು 2Bಗೆ ಎಲ್ಲ ಒಂದು ಕಡೆ 2 ಕೋಟಿ ಕಾಮಗಾರಿಗಳಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು, ಮತ್ತು ಮುಸಲ್ಮಾನರಿಗೆ ಒಂದು ಸಾಕಷ್ಟು ಹೆಚ್ಚಿನದಾಗಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತಕ್ಕಂಥ ನಿಮ್ಮ ಬಿಜೆಪಿ ಶಾಸಕರ ಆರೋಪ. ಇವತ್ತು ಕಾಂಗ್ರೆಸ್ ಅಂದರೆ ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್ಸಿಗರು. ಏಕೆಂದರೆ ಇವತ್ತು ಅವರನ್ನು ನಂಬಿಕೊಂಡು ಇವರು ಜೀವನ ಸಾಗಿಸುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಅದರಿಂದಾಗಿ ಇವತ್ತು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ನಮ್ಮ ಗುತ್ತಿಗೆದಾರರಿಗೆ ಅಲ್ಲಿ ನೀಡುವುದರ ಮೂಲಕ ಮತ್ತೊಮ್ಮೆ ನಾವು ಅಲ್ಪಸಂಖ್ಯಾತ ಪರವಾಗಿದ್ದರೆ ಇವತ್ತು ಅಲ್ಪಸಂಖ್ಯಾತರಿಗೆ ಗುತ್ತಿಗೆ ನೀಡುವ ಮೂಲಕ ಇನ್ನಷ್ಟು ಯಾವ ರೀತಿ ಅಲ್ಪಸಂಖ್ಯಾತರು ಇವತ್ತು ದೇಶ ವಿರೋಧಿಗಳಾಗಿ ಕೆಲಸ ಮಾಡ್ತಿದ್ದಾರೆ, ಬಹುಶಃ ಇವತ್ತು ಗುತ್ತಿಗೆದಾರರಾಗಿ ಕೂಡ ಅವರನ್ನು ಅಲ್ಲಿ ಬಳಸ್ಕೊಳ್ಳೋ ಮೂಲಕ ಇನ್ನಷ್ಟು ಕಳಪೆ ಕಾಮಗಾರಿಗೆ ಅವಕಾಶ ಕಲ್ಪಿಸಿದಂಥ ಈ ಸಿದ್ದರಾಮಯ್ಯ ಸರ್ಕಾರ ಆಗಿದೆ. ಮುಸಲ್ಮಾನ್ ಶಾಸಕರ ಒತ್ತಡಕ್ಕೆ ಸರ್ಕಾರ ಮಣಿದಿದೆ, ಸಿದ್ದರಾಮಯ್ಯ ಅವರು ಮಣಿದಿದ್ದಾರಾಗಿದ್ರೆ ಅದು ಹೇಳಿದಲ್ಲ, ಮುಸಲ್ಮಾನ್ ಶಾಸಕರು ಯಾವ್ದು ಅಗತ್ಯ ಉಂಟು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ, ದೇಶದ ವಿಚಾರ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಯಾವ್ದು ಅನಾಗತ್ಯ ಯಾವುದುಂಟು ಅದರ ಬಗ್ಗೆ ಅವರು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಈ ತಮ್ಮ ಬಜೆಟ್ನಲ್ಲಿ ಕಡೆಗಣಿಸಿದ್ದಾರೆ ಅಂತಕ್ಕಂಥ ನೇರವಾದ ಆರೋಪ. ಒಂದು ಕಡೆ ಮೀನುಗಾರರ ಸಮಸ್ಯೆಗಳನ್ನ ಆಲಿಸಿಲ್ಲ, ಜೊತೆಗೆ ಮೀನುಗಾರಿಕೆಗೆ ಬೇಕಂತ ಡೀಸೆಲ್ ಸಬ್ಸಿಡಿ ಇರ್ಬೋದು ಅಥವಾ ಮೀನುಗಾರಿಕೆ ಸಂಬಂಧಪಟ್ಟಂತೆ ಮೀನುಗಾರರ ಬದುಕಿಗೆ ಯಾವುದೇ ರೀತಿಯ ವಿಶೇಷವಾದಂಥ ಯೋಜನೆಗಳನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮುಸಲ್ಮಾನ್ ಶಾಸಕರ ಸಮುದಾಯದ ಮುಖಂಡರ ಒತ್ತಡಕ್ಕೆ ಸಿದ್ದರಾಮಯ್ಯ ಅವರು ಮಣಿದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಅವರು ನೇರವಾಗಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.